ನನ್ನ ಹೆಸರು ಇಬ್ಬನಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಕಥೆಯ ಹೆಸರು ಜಾಣ ಕಾಗೆ. ಒಂದಾನೊಂದು ಊರಿನಲ್ಲಿ ಒಂದು ಕಾಗೆ ಇತ್ತು. ಆ ಕಾಗೆಗೆ ಬಹಳ ಬಾಯಾರಿಕೆ ಆಗಿತ್ತು. ಅದು ನೀರಿಗಾಗಿ ಅಲ್ಲಿ ಇಲ್ಲಿ ಹುಡುಕಾಡುತ್ತಿತ್ತು. ಅದಕ್ಕೆ ನೀರು ಎಲ್ಲೂ ಸಿಗಲಿಲ್ಲ. ಬೇಸರವಾಗಿ ಒಂದು ಮರದ ಕೊಂಬೆ ಮೇಲೆ ಕುಳಿತುಕೊಂಡಿತು. ಆಗ ಅದಕ್ಕೆ ಒಂದು ತೋಟ ಕಾಣಿಸಿತು. ಅಲ್ಲಿ ಒಂದು ಮಡಕೆ ಕಾಣಿಸಿತು. ಕಾಗೆ ಯೋಚಿಸಿತು, ಅಲ್ಲಿ ಒಂದು ಮಡಕೆ ಇದೆ, ನಾನು ಹೋಗಿ ನೀರನ್ನು ಕುಡಿದು ಬಾಯಾರಿಕೆ ತೀರಿಸಿಕೊಂಡು ಬರುತ್ತೇನೆ ಎಂದು ಯೋಚನೆ ಮಾಡಿತು. ಹಾರಿ ಹೋಗಿ ಮಡಕೆ ಮೇಲೆ ಕುಳಿತುಕೊಂಡಿತು. ಅದರಲ್ಲಿ ಸ್ವಲ್ಪ ಮಾತ್ರ ನೀರಿತ್ತು. ಕಾಗೆ ಹೇಳುತ್ತದೆ, ಇದರಲ್ಲಿ ಸ್ವಲ್ಪ ಮಾತ್ರ ನೀರಿದೆ, ನಾನು ಹೇಗೆ ಕುಡಿಯಲಿ ಎಂದು ಯೋಚನೆ ಮಾಡಿತು. ಆಗ ಸುತ್ತಮುತ್ತ ನೋಡಿತು. ಆಗ ಯೋಚನೆ ಬಂದಿತು. ಒಂದೊಂದಾಗಿ ಕಲ್ಲನ್ನು ಎತ್ತಿ ಮಡಕೆ ಒಳಗೆ ಹಾಕಿತು. ನೀರು ಸ್ವಲ್ಪ ಮೇಲೆ ಬಂದಿತು. ಕಾಗೆಗೆ ಯೋಚನೆ ಬಂದಿತು, ಇನ್ನ ಸ್ವಲ್ಪ ಕಲ್ಲುಗಳನ್ನು ಹಾಕಿದರೆ ನೀರು ಮೇಲೆ ಬರುತ್ತದೆ ಎಂದು ಯೋಚನೆ ಮಾಡಿತು. ಕಾಗೆ ಇನ್ನ ಸ್ವಲ್ಪ ಕಲ್ಲುಗಳನ್ನು ಎತ್ತಿ ಮಡಕೆ ಒಳಗೆ ಹಾಕಿತು. ನೀರು ಮೇಲೆ ಮೇಲೆ ಬಂದಿತು. ಕಾಗೆ ನೀರನ್ನು ಕುಡಿದು ಬಾಯಾರಿಕೆ ತೀರಿಸಿಕೊಂಡು ಪುರ್ರೆಂದು ಹಾರಿ ಹೋಗಿತು. ಈ ಕಥೆಯಿಂದ ನೀತಿ ತಿಳಿಯುವುದು ಏನೆಂದರೆ, ಒಳ್ಳೆಯ ಪ್ರಯತ್ನವನ್ನು ಎಂದಿಗೂ ಬಿಡಬಾರದು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.